ಈ ಸಾವು ಅನ್ನೋದು ಅಂತ್ಯನಾ ಇಲ್ಲ ಪ್ರಾರಂಭನ? ಸಾವು ಅನ್ನೋದು ಎಂಡು ಅಲ್ಲ. ಸಾವು ಅನ್ನೋದು ಪ್ರಾರಂಭನು. ಪ್ರಾರಂಭನ. ಆ ಸಾವು ಈ ಜನ್ಮಕ್ಕೆ ಪ್ರಮೋಷನ್ ಕಾರಣ ಆಯ್ತು. ಸಾವು ಅನ್ನೋದು ಸಹಸ್ರ ಮಿಲನ ಸುಖಕ್ಕೆ ಹೋಲಿಸಿದ್ದ. ಈ ಸಾವು ಅನ್ನೋದು ಆತ್ಮಕ ದೇಹಕ್ಕ ಅನ್ನೋದು? ದೇಹಕ್ಕೆ. ನಿರಾಕಾರ ನಿರಂಜನ. ಈ ಪ್ರತಿಯೊಬ್ಬರು ಸಹಜವಾಗಿ ಸಾಯುವ ಸಂಖ್ಯೆ ಬಹಳ ಕಡಿಮೆ. ಎಲ್ಲ ಭಯದಿಂದ ಸತ್ತವರು. ಸಾವು ಬರ್ತಾ ಇದೆ ಅಂತ ಗೊತ್ತಾಗ ನಮ್ಗೆ ಅದು ಮುನ್ಸೂಚನೆ ಕೊಡುತ್ತೆ ಗುರುಗಳು. ಉಸಿರಾಟ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಶರೀರ ಕಂಪಿಸುತ್ತೆ, ಕಣ್ಣೆಲ್ಲ ರಕ್ತ ಸಂಚಾರ ಕಣ್ಣಲ್ಲಿ ಜಾಸ್ತಿ ಆಗುತ್ತೆ, ಮಾತು ತೊದಲುತ್ತೆ. ಎಷ್ಟೋ ಜನರಿಗೆ 6 ತಿಂಗಳು ಮುಂಚೆನೆ ಗೊತ್ತಾಗ್ತದೆ, ಕೆಲವ್ರಿಗೆ ವಾರಕ್ಕೆ ಮುಂಚೆ ಗೊತ್ತಾಗ್ತದೆ. ಒಳ್ಳೆಯವರು ಬೇಗ ಸಾಯ್ತಾರ ಅಂತ ಅನಿಸಿಕೆ, ಅದು ತಪ್ಪಸರಿಯಿಂದ ಗೊತ್ತಿಲ್ಲ. ಒಂದು ಫ್ಲೈಟ್ ಆಕ್ಸಿಡೆಂಟ್ ಆದ್ರೆ ಅದ್ರಲ್ಲಿ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ, ಮುದುಕರು ಇರ್ತಾರೆ, ಇನ್ನು ಚಿಕ್ಕವರು ಇರ್ತಾರೆ. ಒಂದು ಸಾವಿನ ನಂತರ ನರಕ ಸ್ವರ್ಗ ಅಂತಿದೆಯಲ್ಲ, ನಿಜನ? ಅದು ಒಂದೇ ರೀತಿ ಆಗಿದ್ರೆ ಇಸ್ಲಾಂ ನರಕನೂ ಒಂದೇ ತರ ಇರಬೇಕಾಗಿತ್ತು, ಹಿಂದೂ ಸ್ವರ್ಗನೂ ಒಂದೇ ತರ ಇರಬೇಕಾಗಿತ್ತು, ಕ್ರಿಶ್ಚಿಯನ್ ಸ್ವರ್ಗನೂ ಒಂದೇ ತರ. ಮರಣದಂಡೆಗೆ ಒಳಗಾಗುತ್ತ ಕೈದಿ ಅವ್ರಿಗೆ ಆ ರಾತ್ರಿ ನಿದ್ರೆ ಬರುತ್ತೆ. ಅವ್ನು ಗಲ್ ಶಿಕ್ಷೆ ಆಗಿದೆ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ಅವತ್ತಿನ ನಿದ್ರೆ ಬರ್ತಿಲ್ಲ. ಈ ಸಾವು ಅನ್ನೋದ ಬಿಟ್ಟು ಎಲ್ಲರೂ ಒಂದ್ ದಿವಸ ಸಾಯ್ಲೇಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡೋದಾದ್ರೆ ವೀಕ್ಷಕರಿಗೆ, ನಾವು ಸತ್ತರೆ ಆಯ್ತು, ದಿನ ಸಾಯುವ ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಒಂದ್ ಭಯ ಇರುತ್ತೆ. ಯಾವ ರೀತಿ ಭಯ ಅಂದ್ರೆ ಅದನ್ನ ಮತ್ತೆ ನಾವು ಜೀರ್ಣಿಸಕ್ ಆಗಲ್ಲ. ಅಂದ್ರೆ ಯಾರೇ ಸಮಾಧಾನ ಮಾಡಿದ್ರು ಆ ಸಮಯದಲ್ಲಿ ನಾವ್ ಯಾರು ನಂಬಲ್ಲ. ಅಂತದೇನಪ್ಪಾ ಅಂದ್ರೆ ಸಾವು. ನಿನ್ ಸಾವು ಬರ್ತಿದೆ ಅನ್ನೋದಾಗ ಅವ್ರಿಗೆ ಎಲ್ಲವೂ ಕೂಡ ಮರ್ತೋಗುತ್ತೆ. ಆ ಸಾವಿನ ಬಗ್ಗೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಬದುಕ್ಬೇಕು ಅನ್ನೋ ಉತ್ಸಾಹ ಕೂಡ ಆಗ್ಬಿಡುತ್ತೆ. ಸೊ ಅದರಿಂದ ಆ ಒಂದು ಸಾವಿನ ಬಗ್ಗೆ ಗುರುಜಿ ಹತ್ರ ತಿಳ್ಕೊಳ್ಳೋಣ. ಗುರುಗಳೇ, ಈ ಸಾವು ಅನ್ನೋದು ಅಂತ್ಯನಾ ಇಲ್ಲ ಪ್ರಾರಂಭನ ಗುರುಗಳೇ? ಇಲ್ಲ, ಅದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಾವು ಹೋಗ್ತಕ್ಕಂತ ಒಂದು ಟ್ರಾನ್ಸಿಟ್ ಅಂತ ಹೇಳ್ಬೋದು. ಸಾವು ಅನ್ನೋದು ಎಂಡು ಅಲ್ಲ. ಸಾವು ಅನ್ನೋದು ಪ್ರಾರಂಭನೂ ಅಲ್ಲ. ಯಾಕಂದ್ರೆ ಈ ಹಿಂದೆ ಎಷ್ಟೋ ಸಾರಿ ನಾವು ಹುಟ್ಟು ಸಾವನ್ನ ಅನುಭವಿಸಿ. ಆಕ್ಚುಲಿ ನನ್ನ ಪ್ರಕಾರವಾಗಿ ಸಾವು ಅನ್ನೋದು ಸಂಭ್ರಮಿಸಬಹುದಾದಂತ ಒಂದು ಸಂಗತಿ. ಇದು ಭಯ ಪಡೋದಂತಲ್ಲ, ಭಯ ಅಲ್ಲ, ಇದು ಪ್ರಮೋಷನ್. ನಾವು ಈ ಹಿಂದೆ ಒಳ ಹುಟ್ಟೆ ಎಲ್ಲ ಆಗಿದ್ವಿ. 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿದ್ವಿ. ಒಂದೊಂದು ಜನ್ಮದಲ್ಲಿ 1 ಕೋಟಿ ವರ್ಷ ಇದ್ದಿದ್ರೆ ಸಾಯ್ದೆ ಈ ಜನ್ಮ ಸಿಕ್ತಿತ್ತ? ಖಂಡಿತ ಸಿಗ್ತಿಲ್ಲ. ಹಾಗಾದ್ರೆ ಆ ಸಾವು ಈ ಜನ್ಮಕ್ಕೆ ಪ್ರಮೋಷನ್ ಕಾರಣ ಆಯ್ತು. ಖಂಡಿತ. ಈ ಸಾವು ಇನ್ನೊಂದು ಉನ್ನತ ಜನ್ಮಕ್ಕೆ ಪ್ರಮೋಷನ್. ಸಾವು ಅನ್ನೋದು ಆಲ್ವೇಸ್ ಪ್ರಮೋಷನ್ ಆರ್ ಡಿಮೋಷನ್. ಕರೆಕ್ಟ್. ಯಾರಿಗೆ? ನಮಗೇನೆ. ಭವಿಗಳಿಗೆ ಡಿಮೋಷನ್, ಭವಿ ಸಾಧಕರಿಗೆ ಪ್ರಮೋಷನ್. ಓಹೋ. ಸಾವು ಅನ್ನೋದು ಸಹಸ್ರ ಮಿಲನ ಸುಖಕ್ಕೆ ಹೋಲಿಸಿದ್ದಾರೆ. ಯಾರಿಗೆ? ಸಾಧಕರಿಗೆ. ಅದೇ ಸಾವು ಭವಿಗಳಿಗೆ ಏನೂ ಸಾಧನೆ ಮಾಡಲಿಲ್ಲ, ಅನುಷ್ಠಾನ ಮಾಡಲಿಲ್ಲ ಅನ್ನೋರಿಗೆ 1000 ಚೇಳು ಒಂದೇ ಸಾರಿ ಕುಟುಕಿದ್ರೆ ಏನು ವೇದನೆ ಆಗ್ತದೆ ಅದಕ್ಕೆ ಸಮ. ಈ ತರ ಇರ್ತದೆ. ಹಾಗಾದ್ರೆ ನಾವು ಸಾವಿನ ಬಗ್ಗೆ ಭಯ ಪಡೋದು ಬೇಡ, ಒಂದು ನೋವು ತಿನ್ನೋದು ಬೇಡ ಅಂತೀರ? ಖಂಡಿತ. ಹಾಗಾಗಿ ಸಾವು ನಂತರ ನಮ್ಮ ಆತ್ಮ ಎಲ್ಲೋಗುತ್ತೆ ಗುರುಗಳೇ? ಇನ್ನೊಂದು ಶರೀರ ಹುಡ್ಕೊಂಡು ಹೋಗುತ್ತೆ. ಯಾಕೆ ಹುಡ್ಕೊಂಡು ಹೋಗುತ್ತೆ ಅಂತಂದ್ರೆ ಅಪೂರ್ಣತೆಯನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಶರೀರ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಕಾಳಿದಾಸ ಹೇಳ್ತಾರೆ. ಅದು ಶರೀರ ಇಲ್ಲದೆ ಕರ್ಮ ಮಾಡಕ್ ಸಾಧ್ಯನೇ ಇಲ್ಲ ಗಾಳಿಯಲ್ಲಿ. ಅದಕ್ಕೆ ಮುಂಚೆ ನಾನು ಕೇಳ್ಬೇಕಾಯ್ತು, ಇದು ಈ ಸಾವು ಅನ್ನೋದು ಆತ್ಮಕ ದೇಹಕ್ಕ ಅನ್ನೋದು? ದೇಹಕ್ಕೆ. ಆತ್ಮಕ್ಕೆ ಯಾವಾಗ ಆಗಲ್ಲ, ಅದು ನಿರಾಕಾರ. ಆತ್ಮ ನಿರಾಕಾರ ನಿರಂಜನ, ಅದು ಅದಕ್ಕೆ ಸಾವಿಲ್ಲ. ಹೌದು. ಆದ್ರೆ ಆ ಆತ್ಮನ್ನ ಆವರಿಸಿರ್ತಕ್ಕಂಥ 2 ಆವರಣಗಳಿರ್ತವೆ, ಲೇಯರ್ಸ್. ಅವುಗಳಲ್ಲಿ ಈ ನೆನಪುಗಳು ಭಾವನೆಗಳು ಇರೋದ್ರಿಂದ ಅವು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಶರೀರ ಬೇಕು. ಹಾಗಾಗಿ ಅದು ಯಾವ ಶರೀರ ಸಿಕ್ಕಿದ್ರೆ ಅದಕ್ಕೆ ಹೋಗ್ತದೆ. ಮತ್ತೆ ನಿಮ್ಮ ಒಂದು ವಿಶೇಷವಾಗಿ ನಾನು ನಿಮ್ಮ ಹಿಪ್ನೋಸಿಸ್ ನೋಡಿದಾಗ ಫಸ್ಟ್ ನೀವು ಆ ವ್ಯಕ್ತಿಯನ್ನ, ಬಳಲ್ತಿರುವಂತಹ ವ್ಯಕ್ತಿಯನ್ನ ಫಸ್ಟ್ ನೀವು ಹೋದ ಜನ್ಮಕ್ಕೆ ಕರ್ಕೊಂಡು ಹೋದಾಗ ಮೊದಲಿಗೆ ನೀವು ಹೇಳ್ತೀರಾ ಆ ಸಾವಿನ ಸನ್ನಿವೇಶವನ್ನ ಹೇಳಲಿಕ್ಕೆ. ಆ ಒಂದು ಸಾವಿನ ಸನ್ನಿವೇಶ ಯಾರಾದ್ರೂ ಒಂದು ಭಯಾನಕವಾದಂತಹ ಸನ್ನಿವೇಶ ಇರ್ತದೆ, ಯಾವ್ದನ್ನ ಒಂದು ಉದಾಹರಣೆ? ಪ್ರತಿಯೊಬ್ಬರು ಸಹಜವಾಗಿ ಸಾಯುವ ಸಂಖ್ಯೆ ಬಹಳ ಕಡಿಮೆ. ಎಲ್ಲ ಭಯದಿಂದ ಸತ್ತವರು. ಈಗ ಕೊರೋನಾ ಕಾಲದಲ್ಲಿ ಸರ್ವೆ ಹೇಳುತ್ತೆ, ಕೊರೋನಾ ಕಾಯಿಲೆಗಿಂತಲೂ ಹೆಚ್ಚಾಗಿ ಭಯದಿಂದ ಸತ್ತವರೇ ಹೆಚ್ಚು ಅಂತ. ಅಂದ್ರೆ ನಿಮ್ಗೆ ಭಯ ಕೂಡ ಸಾವು ತರುತ್ತೆ. ಹೌದು, ಅರ್ಥ ಆಗ್ತದೆ. ಈ ಅಸಹಜ ಸಾವಿನಲ್ಲಿ ಭಯ ಹೆಚ್ಚು, ಆತ್ಮಹತ್ಯೆ ಇಂತಹದ್ದು. ಸಹಜ ಸಾವು ಅಂತಂದ್ರೆ ಅವನ ಹಾಸಿಗೆ ಆಮೇಲೆ ಮಲ್ಕೊಂಡಿರ್ತಾನೆ, ರೋಗಿ ನಿಧಾನ ಆಗತ್ತೆ ಉಸಿರಾಟ, ಕೊನೆ ಉಸಿರಾಟ ನಿಲ್ಲತ್ತೆ. ಅದು ವೇದನೆ ಆಗಿದ್ರೆ ಅವನು ಹಾಸಿಗೆಯಿಂದ ಕೆಳಗಡೆ ಬೀಳ್ಬೇಕು. ಅವನ ಹಾಸಿಗೆ ಮೇಲೆ ನಿಶ್ಚಿಂತೆಯಿಂದ ಇರ್ತಾನೆ, ಹೌದಲ್ಲ? ಅದು ವೇದನೆ ಅಲ್ಲ. ಸಹಜ ಸಾವಿನಲ್ಲಿ ವೇದನೆ ಇಲ್ಲ, ಭಯ ಇಲ್ಲ. ಅಸಹಜ ಸಾವಿನಲ್ಲಿ ವೇದನೆ ಇದೆ, ಭಯನೂ ಇದೆ. ಹೌದು.
ಸೊ ಆ ಥರನೇ ಇದೆ. ಹಾಗಾಗಿ ಸಾವಿನ ಒಂದು ಬಗ್ಗೆ ಯೋಚನೆ ಮಾಡಿದಾಗ ನಾವು ಹಿಂದಿನ ರಹಸ್ಯವನ್ನ, ಅಂದ್ರೆ ಸಾವು ಸಾವು ಬರ್ತಾ ಇದೆ ಅಂತ ಗೊತ್ತಾಗ ನಮ್ಗೆ ಅದು ಮುನ್ಸೂಚನೆ ಕೊಡುತ್ತೆ ಗುರುಗಳು. ಖಂಡಿತ. ಹ್ಮ್. ಮಳೆ ಬರುವ ಹಾಗಿದೆ ಅಂತ ನಾವೇ ಹೇಳ್ತೀವಲ್ಲ. ಹ್ಮ್. ಭೂಕಂಪದ ಮುನ್ನ, ಹಾ. ಕೋಪ ಬರುವ ಮುನ್ನ, ಹಾ. ಆ? ಮಳೆ ಆಗುವ ಮುನ್ನ ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆ ಆಗ್ತವೆ. ಹಾ. ಉದಾಹರಣೆ, ಕೋಪ ಆಗುವ ಮುನ್ನನೇ ಏನಾಗ್ತದೆ, ಫಿಸಿಯೋಲಾಜಿಕಲ್, ನ್ಯೂರೋಲಾಜಿಕಲ್, ಸೈಕಲಾಜಿಕಲ್ ಚೇಂಜಸ್ ಆಗುತ್ತೆ ದೇಹದಲ್ಲಿ. ಹೌದು. ಉಸಿರಾಟ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಶರೀರ ಕಂಪಿಸುತ್ತೆ, ಕಣ್ಣೆಲ್ಲ ರಕ್ತ ಸಂಚಾರ ಕಣ್ಣಲ್ಲಿ ಜಾಸ್ತಿ ಆಗುತ್ತೆ, ಮಾತು ತುದುರುತ್ತೆ. ಹ್ಮ್. ಇನ್ನು ಮಾತಾಡಿಲ್ಲ ನೀನು. ಹಾ. ಇಷ್ಟಾಕ್ ಮುಂಚೆ ಇವೆಲ್ಲ ಬದಲಾಗಿರ್ತದೆ. ಅಷ್ಟರಲ್ಲೇ ನಾವು ಡಯಾಗ್ನೋಸ್ ಮಾಡ್ಕೋಬಹುದು. ಓಹೋ, ನನಗೆ ಕೋಪ ಬರ್ತಾ ಇದೆ, ಹೌದು, ಕಂಟ್ರೋಲ್ ಮಾಡ್ಕೊ. ಅಂದ್ರೆ ಇನ್ನೂ ಟೈಮ್ ಇದೆ. ಹಾ. ಹಾಗೆ ಸಾವು ಬರುವ ಮುನ್ನ ಕೆಲವು ಮುನ್ಸೂಚನೆ ಬೇಕು. ಹ್ಮ್. ಎಷ್ಟೋ ಜನರಿಗೆ 6 ತಿಂಗಳು ಮುಂಚೆನೆ ಗೊತ್ತಾಗ್ತದೆ, ಕೆಲವ್ರಿಗೆ ವಾರಕ್ಕೆ ಮುಂಚೆ ಗೊತ್ತಾಗ್ತದೆ. ಎಷ್ಟೋ ಜನ ನಾನು ಬದುಕಿರುವ ನನ್ನ ಸಮಯದಲ್ಲಿ ಹ್ಮ್. ಇಂಥ ದಿವಸ ಸಾಯ್ತೀನಿ, ಇಂಥ ಸಮಯಕ್ಕೆ ಸಾಯ್ತೀನಿ, ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಸತ್ತವರಿದ್ದಾರೆ. ಹಾಗಾದ್ರೆ ಅವ್ರಿಗೆ ಏನ್ ಗೊತ್ತಾಗ್ತದೆ? ಸೂಚನೆಗಳು, ಸಂಜ್ಞೆ ಅಂತ, ಹ್ಮ್. ಸೈನ್ಸ್ ಆಫ್ ಡೆತ್ ಇದೆ. ಹೌದು. ಸುನಾಮಿ ಬರುವ ಮುನ್ನನೇ ಅಡ್ವಾನ್ಸ್ ಆಗಿ ವಾರ್ನಿಂಗ್ ಕೊಡ್ತಕ್ಕಂತ ಸಿಸ್ಟಮ್ ಬಂದಿದೆ ಈಗ. ಕರೆಕ್ಟ್. ಇನ್ನು ಭೂಕಂಪ ಆಗಿಲ್ಲ. ಹಾ. ಭೂಕಂಪ ಆಗತ್ತೆ ಅಂತ ಪ್ರಾಣಿಗಳಿಗೆ ಗೊತ್ತಾಗತ್ತೆ, ಪಕ್ಷಿಗಳಿಗೆ ಗೊತ್ತಾಗತ್ತೆ, ಓಡೋಗ್ತಾರೆ. ಹ್ಮ್. ಖಂಡಿತ. ಹಾಗಾಗಿ ಆಗ ಈಗ ನಮ್ಮ ಆತ್ಮ, ಅಂದ್ರೆ ನಾವು ಸಾವಿಗೀಡಾದ್ಮೇಲೆ ಆ ಒಂದು ಆತ್ಮ ಎಷ್ಟು ದಿವಸ ಕಾಲ ಅಲ್ಲಿ ಯಾವ ಸಂಬಂಧಿಕರನ್ನ ನೋಡ್ತಾ ಇರುತ್ತೆ ಅನ್ನೋದು ನೋಡಿ. ಅದು ಎಷ್ಟು ಮಮಕಾರಗಳನ್ನ ಇಟ್ಕೊಂಡಿತ್ತು, ಹ್ಮ್. ವ್ಯವಹಾರಗಳನ್ನ ಇಟ್ಕೊಂಡಿತ್ತು ಹ್ಮ್. ಸುತ್ತಲಿನ ವ್ಯಕ್ತಿಗಳ ಜೊತೆ. ಹ. ವ್ಯವಹಾರ, ಮಮಕಾರ, ಮೋಹ ಹ. ಎಲ್ಲ ಇತ್ತಲ್ಲ, ಅದ್ರ ಅನುಸಾರವಾಗಿ ಅಲ್ಲೇ ಇರ್ತದೆ. ಅದಕ್ಕೆ ಹೋಗಕ್ ಆಗೋದಿಲ್ಲ ಬಿಟ್ಟು. ಅಂದ್ರೆ ಸಾರಿ, ತುಂಬಾ ಅಮೂಲ್ಯವಾದನ್ನು ಕೂಡಿಟ್ಟಿದ್ರೆ ಅಲ್ಲೇ ಇರ್ತದೆ. ಅದು ಎಷ್ಟು ದಿವಸ ಭಾಗ ಇರ್ಬೋದಾ? ಎಲ್ಲ ಊಟ ಹಾಕಿರ್ತಾನೆ ಅಂತ ಇಟ್ಕೊಳ್ಳಿ, ಮನೆಯವ್ರಿಗೆ ಗೊತ್ತಿಲ್ಲ, ಬಿಟ್ಟು ಹೋಗಕ್ ಮನ್ಸಾಗೋದಿಲ್ಲ. ಹೌದು. ಅಲ್ಲೇ ಇರ್ತದೆ. ನಿಧಿ ಕಾಯುವ ಸರ್ಪದ ಹಾಗೆ ನಿಶ್ಚಿಂತೆಯಿಂದ, ಏನು ರಾಗ ಇಲ್ಲ, ದ್ವೇಷ ಇಲ್ಲ ಅಂತಂದ್ರೆ ಅದಕ್ಕೆ ಬೇಗ ಮುಕ್ತಿ ಸಿಗತ್ತೆ. ಅಲ್ಲಿಂದ ಆ ಸ್ಥಳದಿಂದ ಇರಕ್ಕೆ ಇಷ್ಟಪಡೋದಿಲ್ಲ. ಖಂಡಿತ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಒಳ್ಳೆಯವರು ಬೇಗ ಸಾಯ್ತಾರ ಅಂತ ಅನಿಸಿಕೆ. ಅದು ಸ್ವಲ್ಪ ತಪ್ಪೋಸರಿಯಿಂದ ಗೊತ್ತಿಲ್ಲ. ಒಳ್ಳೆಯವರು ಬೇಗ ಸಾಯ್ತಾರೆ. ಸಾವಿಗೆ ಒಳ್ಳೆಯವರು ಕೆಟ್ಟವರು ಅಂತಿಲ್ಲ. ನೋಡಿ, ಈಗ ಯುದ್ಧ ನಡೀತಾ ಇದೆ. ಮಕ್ಕಳು ಸತ್ರು, ಮುದುಕರು ಸತ್ರು, ಒಳ್ಳೆಯವರು ಸತ್ರು, ಅಮಾಯಕರು ಸತ್ರು. ಒಂದು ಫ್ಲೈಟ್ ಆಕ್ಸಿಡೆಂಟ್ ಆದ್ರೆ ಅದ್ರಲ್ಲಿ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ, ಮುದುಕರು ಇರ್ತಾರೆ, ಇನ್ನು ಚಿಕ್ಕವರು ಇರ್ತಾರೆ. ಅವ್ರೇನ್ ತಪ್ಪು ಮಾಡಿದ್ದಾರೆ? ಯಾಕಂದ್ರೆ ಕಾಮನ್ ಆಗಿ ನಾವು ನಮ್ಮ ಸಾವಿನ ಪರಿಸ್ಥಿತಿ ಸಂಬಂಧಕ್ಕೆ ಮಾತಾಡ್ಕೊಂತಾರೆ. ಇಷ್ಟು ಒಳ್ಳೆ ಹುಡುಗನ್ಗೆ ಬೇಗ ಸಾವು ಬಂದ್ಬಿಡ್ತಲ್ಲ, ಒಳ್ಳೆಯವನಾಗಿತ್ತು ಸತ್ತೋದ್ನೇನೋ ಬೇಗ ಅಂತೇಳಿ. ಅದೇ ಈಗ ನಾವು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ತಗೊಂಡಾಗ ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು ಅಂತ ಎಲ್ರು ಹತ್ತಿರೋರಿದ್ದಾರೆ. ಹೌದು. ಅರ್ಥ ಆಯ್ತಾ? ಅವ್ನು ದಾನ ಧರ್ಮ ಮಾಡಿದ್ರು, ಇದೆಲ್ಲ. ಹಾಗೆ ಸಹಜವಾಗಿ ಅಂತವ್ರು ವಿರಳ. ನೀವು ಒಳ್ಳೆಯವರು ಬೇಗ ಸಾಯೋದು ವಿರಳ. ಆದ್ರೆ ನಾವು ಗಮನಿಸಿದಾಗ ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು ಬಹಳ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. ಹೌದು. ಇದೆರಡು ಬೆಸ್ಟ್ ಎಕ್ಸಾಂಪಲ್. ಹಾಗಾಗಿ ಈ ಒಂದು ಸಾವಿನ ನಂತರ ನರಕ ನಿಜನ, ಇದೊಂದು ನರಕ ಮತ್ತೆ ಸ್ವರ್ಗ ಅಂತಿದೆಯಲ್ಲ, ಅದು ಕೂಡ ನಿಜನ ಅಂತೆ. ಅದು ಈ ಗರುಡ ಪುರಾಣದಲ್ಲಿ ಹೇಳಿರುವ ಆಗಿರೋದಿಲ್ಲ. ಯಾಕೆಂದ್ರೆ ಪುರಾಣ ಬರೆದವನು ಯಾವನು, ಅದೇನೇ ಇಲ್ಲ. ಅದು ಒಂದೇ ರೀತಿ ಆಗಿಲ್ಲದಿದ್ರೆ ಇಸ್ಲಾಂ ನರಕನೂ ಒಂದೇ ತರ ಇರ್ಬೇಕಾಗಿತ್ತು, ಸ್ವರ್ಗ ಒಂದೇ ತರ ಇರ್ಬೇಕಾಗಿತ್ತು, ಹಿಂದೂ ಸ್ವರ್ಗನೂ ಒಂದೇ ತರ ಇರ್ಬೇಕಾಗಿತ್ತು, ಕ್ರಿಶ್ಚಿಯನ್ ಸ್ವರ್ಗನೂ ಒಂದೇ ತರ ಇಲ್ಲ. ವರ್ಣನೆಗಳು ಬೇರೆ ಬೇರೆ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಅದೆಲ್ಲ ಕಲ್ಪನೆ. ಇಲ್ಲಾಂದ್ರೆ ಎಲ್ಲಾರು ಒಂದೇ ಕಡೆ ಸೇರ್ಬೋದಿತ್ತು. ಒಂದೇ ಕಲ್ಪನೆ. ಆದ್ರೆ ಪ್ರತಿಯೊಬ್ಬರು ನಾವು ಡಿಪಾರ್ಟ್ ಆದ್ಮೇಲೆ ಸರ್ಟನ್ ಫ್ರೀಕ್ವೆನ್ಸಿ ನಾವ್ ಇರ್ತೀವಿ. ಅಲ್ಲೇ ಅವರು ಸ್ವರ್ಗ ನರಕದ ಅನುಭವಗಳನ್ನ ಆ ಆತ್ಮಿಕ ಲೆವೆಲ್ ಅಲ್ಲೇ ಮಾಡ್ಕೊಳ್ತಿರ್ತಾರೆ. ಈಗ ಸಾವಿನ ಬಗ್ಗೆ ತಿಳಿದಂತಹ ವ್ಯಕ್ತಿ ಅವ್ನ್ ಸಾವು ಬರ್ತಾ ಇದೆ ಅಂತ ಗೊತ್ತಾಗ ಅವ್ನ ಏನೇನ್ ಮಾಡ್ಬೋದು ಗುರುಗಳೇ? ಅವನು ಸಿದ್ಧನಾಗಿರ್ತಾನೆ. ಅಂದ್ರೆ ನಾನು ಮುಂದೆ ಏನು, ನಾನು ಭಗವಂತನಲ್ಲಿ ಐಕ್ಯ ಆಗಬೇಕಾ, ಅಥವಾ ಇನ್ನೂ ಜನ್ಮ ಬೇಕಾ, ನನ್ನ ಅಪೂರ್ಣತೆಗಳು ಏನು ಅಂತ ಅವಲೋಕನ ಮಾಡ್ತಿರ್ತಾನೆ. ಸನ್ನದ್ಧನಾಗಿರ್ತಾನೆ. ನೋಡಿ, ಯುದ್ಧ ಸನ್ನದ್ಧರಾಗಿರ್ತಾರೆ ಸೈನಿಕರು ಅಂತ ಹೇಳ್ತಾರೆ. ಅಂದ್ರೆ ದೇ ನೋ, ಅವ್ರಿಗೆ ಗೊತ್ತಿದೆ ನಾನು ಸಾಯಲೂಬಹುದು ಅಂತ. ಆದ್ರೂ ಕೂಡ ಅವರಲ್ಲಿ ಭಯ ಇರೋದಿಲ್ಲ. ಮತ್ತೆ ಈ ತರನು ಆಗಿರ್ಬೋದು, ಒಬ್ಬ ಜ್ಞಾನಿ ಆಗ್ಬೋದು, ಅಕಸ್ಮಾತ್ ಅಪಾಯಕಾರಿನೂ ಆಗ್ಬೋದು ಸನ್ನಿವೇಶ ಇರ್ತಲ್ಲ ಗುರುಗಳೇ. ನನ್ ಸಾವು ಗೊತ್ತಾಯಿದೆ ಅನ್ಬಿಟ್ಟು ಎಷ್ಟು ಅಪಾಯ ಕೂಡ ಮಾಡ್ಬೋದು.
ಯಾವನ ಮೊದಲೇ ಗೊತ್ತಾಗ್ತದೋ ಹ್ಮ್. ಅದೆಷ್ಟೇ ಅಪಾಯ ಇದ್ರು ಕೂಡ ಅವನೇನು ಅಳ್ಕೋದಿಲ್ಲ. ಹಾ ಹೌದು. ಯಾರು ಅಳುತ್ತಾರೆ ಅಂತಂದ್ರೆ ಹಾ. ಮರಣದಂಡೆಗೆ ಒಳಗಾದಂತ ಕೈದಿಗಳು. ಹಾ. ಅವ್ರಿಗೆ ಆ ರಾತ್ರಿ ನಿದ್ರೆ ಬರೋದಿಲ್ಲ. ಅವ್ನು ಗಲ್ಲು ಶಿಕ್ಷೆ ಆಗಿದೆ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ಅವತ್ತಿನ ನಿದ್ರೆ ಬರೋದಿಲ್ಲ ಅವನಿಗೆ. ಹಾ. ತುಂಬಾ ನರಳಾಡ್ತಾರೆ. ಹಾ. ತುಂಬಾ ವೇದನೆ ಪಡ್ತಾರೆ. ಹೌದು. ಅನ್ನಾಹಾರ ಬಿಡ್ತಾರೆ. ಹ್ಮ್. 1-2 ಮಾಡ್ಕೊಳ್ಳುವಂಥದ್ದು ಇದೆ ಭಯದಿಂದ. ಹಾ. ಮಲ ವಿಸರ್ಜನೆ ಆಗ್ತದೆ. ಖಂಡಿತ. ಮತ್ತೆ ನಮ್ಮ ವೀಕ್ಷಕರಿಗೆ ಈ ಸಾವು ಅನ್ನೋದ ಬಿಟ್ಟು ಎಲ್ಲರೂ ಒಂದ್ ದಿವಸ ಸಾಯಲೇಬೇಕು ಹ್ಮ್. ಅನ್ನೋ ಒಂದು ಸಂದೇಶವನ್ನು ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ. ನಾವು ಸತ್ತರೆ ಆಯ್ತು, ದಿನ ಸಾಯುವ ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತೀನಿ. ಕರೆಕ್ಟ್. ಸತ್ರೆ ಆಯ್ತು, ನಾನು ಯಾವತ್ತೋ ಸಾಯ್ತೀನಿ ಅಂತ ದಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಾಯೋದು ಬೇಡ ಅಂತ ನಾನು ಅಡ್ವೈಸ್ ಮಾಡ್ತೇನೆ. ಇರೋ ದಿವಸ ಒಳ್ಳೆ ಕೆಲಸಗಳು ಮಾಡ್ತಾರೆ. ಹೌದು, ಲೀವ್ ದ ಲೈಫ್ ಟಿಲ್ ದ ಲಾಸ್ಟ್ ಬ್ರೆತ್. ಖಂಡಿತ. ಮುಂದಿನ ಸಂಚಿಕೆಯಲ್ಲಿ ನಾವು ಪುನರ್ಜನ್ಮದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.